ಅಮೆಝಾನಲ್ಲಿ ಸಿಗುತ್ತೆ. ಇದು ಮಾಂಕ್ ಫ್ರೂಟ್ ಪೌಡರ್ ಅಂತ. ಇದರಲ್ಲಿ ನ್ಯಾಚುರಲ್ ಆಗಿರುತ್ತೆ, 0 ಕ್ಯಾಲರಿ ಇರುತ್ತೆ, ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ರಕ್ಟೋಸ್ ಇಲ್ಲವೇ ಇಲ್ಲ ಇದರಲ್ಲಿ. ಇದರಲ್ಲಿರ್ತಕ್ಕಂಥ ಒಂದು ನೀವು ಇಂಗ್ರೀಡಿಯೆಂಟ್ಸ್ನ ನೀವು ಕಂಟಿನ್ಯೂಸ್ ಆಗಿ ಇದು ಕರೆಕ್ಟಾಗಿ ಓದ್ಬಿಟ್ಟು ಯೂಸ್ ಮಾಡಿ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಏನಂತ ಕರಿತೀವಿ, ನಮ್ಮ ಫ್ಯಾಟಿ ಲಿವರ್ಗೆ ಆಪೋಸಿಟ್ ಆಗಿರ್ತಕ್ಕಂಥ ಅಂಶ ಇಲ್ಲ ಇದರಲ್ಲಿ. ಫ್ರಕ್ಟೋಸ್ ಒಂದೇ ಇರೋದು. ಇದರಲ್ಲಿರೋದು ಎರಿಥ್ರಿಟಾಲ್ ಅಂತ. ಎರಿಥ್ರಿಟಾಲು ಮಾಡಿರೋದು ಮಾಂಕ್ ಫ್ರೂಟಿಂದ ಮಾಡಿರ್ತಾರೆ. ಸೊ 100% ನ್ಯಾಚುರಲ್ ಆಗಿರ್ತಕ್ಕಂಥ ಅಂಶ. ಆನ್ಲೈನಾಗೆ ಅಮೆಝಾನಾಗೆ ಆರ್ಡರ್ ಮಾಡ್ಕೊಳ್ಳಿ, ಸಿಗ್ತದೆ. ನಮ್ಮದು ಇದು ಓನ್ ಬ್ರ್ಯಾಂಡ್ ಅಲ್ಲ, ಇದು ಜಸ್ಟ್ ಒಂದು ಜನಗಳಿಗೆ ಹೆಲ್ಪ್ ಆಗಂತ ಯಾವ ಬ್ರ್ಯಾಂಡರ ತೊಗೊಳ್ಳಿ ನೀವು, ಬಟ್ ಮಾಂಕ್ ಫ್ರೂಟ್ ಪೌಡರ್ ಅಂತ ಹೊಡಿರಿ. ಯಾವ್ದು ಕಮ್ಮಿ ಇರುತ್ತೋ ಆ ರೇಟ್ನ ಚೆನ್ನಾಗಿರೋದನ್ನ ಬೈ ಮಾಡಿ, ಒಳ್ಳೆ ಕ್ವಾಲಿಟಿ ಇರತಕ್ಕಂಥದ್ದನ್ನ. ಸೊ ಮೇಡಮ್ಗೆ ಫ್ಯಾಟಿ ಲಿವರ್ ಇತ್ತು, ಇವಾಗ ಮಾಂಕ್ ಫ್ರೂಟ್ ಪೌಡರ್ ಟೇಸ್ಟ್ ಮಾಡಿಸಿದ್ವಿ, ಚೆನ್ನಾಗಿತ್ತಾ? ಸಕ್ಕರೆ ಇದ್ದಂಗಿತ್ತಾ? ಸೊ ಇದನ್ನೇ ಯೂಸ್ ಮಾಡ್ಕೊಂಬಿಟ್ಟು ದಿನ ಪಾಯಸ ತಿನ್ನಿ, ತೊಂದರೆ ಆಗಲ್ಲ. ನಿಮಗೆ ಸ್ವೀಟ್ ಅಡಿಕ್ಷನ್ ಜಾಸ್ತಿ ಇರುತ್ತೆ, ಫ್ಯಾಟಿ ಲಿವರ್ ಇರೋಕ್ಕೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟಿ ಲಿವರ್ ಹೋಗುತ್ತೆ. ಸೊ ಕಂಪ್ಲೀಟ್ ಗ್ರೇಡ್ 0 ಆಗಬೇಕು, ಅಂದರೆ ಫ್ಯಾಟಿ ಲಿವರ್ ಇಲ್ವೇ ಇಲ್ಲ ಅನ್ನೋಂಗೆ ಆಗಬೇಕು. ನಿಮ್ಮ ಮಂಡಿ ನೋವಿತ್ತು ಹೋಗಿದೆ, ಇವಾಗ 90% ಕಡಿಮೆ ಆಗಿದೆ. ಬಟ್ ಮುಖ್ಯವಾಗಿ ನಮಗೆ ಫ್ಯಾಟಿ ಲಿವರು ಕಮ್ಮಿ ಆಯ್ತು ಅಂತಂದರೆ, ಹೋಗ್ಬಿಡ್ತು ಅಂದರೆ ನಿಮಗೆ ಒಂದು 10 ವರ್ಷ ವಯಸ್ಸು ಬ್ಯಾಕ್ ಹೋಗುತ್ತೆ. ಲಿವರ್ ಇಸ್ ಅ ಮೇನ್ ಆರ್ಗನ್, ಬಾಡಿಗೆ ಬೇಕಾಗಿರ್ತಕ್ಕಂಥ ಮೇನ್ ಆರ್ಗನ್, ಓಕೆನಾ? ಸೊ ಮಾಂಕ್ ಫ್ರೂಟ್ ಪೌಡರ್ ಫಾರ್ ಯುವರ್ ಸ್ವೀಟ್ಸ್, ನಥಿಂಗ್ ಎಲ್ಸ್. ನೋ ಜಾಗ್ರಿ, ನಥಿಂಗ್. ಜಾಗ್ರಿನ ನಾವು ಹೆಲ್ತಿ ಅಂತ ತಿಂತೀವಿ, ಬಟ್ ಫುಲ್ ಆಫ್ ಫ್ರಕ್ಟೋಸ್ ಯೂಸ್ ಮಾಡಿ ಬಾಡಿ ವೀಕ್ ಆಗಿಬಿಡುತ್ತೆ. ಸೊ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಮಾತು. ಥ್ಯಾಂಕ್ ಯು.